ಈ 18 ರಾಜ್ಯಗಳಲ್ಲಿ ರಣಭೀಕರ ವರುಣನ ಆರ್ಭಟ ಆಗಲಿದೆ. ಸೆಪ್ಟೆಂಬರ್ 2ರವರೆಗೂ ಕೂಡ ಅಬ್ಬರಿಸಿ ಬೊಬ್ಬೇರಲಿದ್ದಾನೆ ವರುಣರಾಯ. ನೋಡಿ, 2 ಚಂಡಮಾರುತ ಆಗಲಿದೆ. ಈ 18 ರಾಜ್ಯಗಳಲ್ಲಿ ಭೀಕರ ವರುಣನ ಆರ್ಭಟ ಆಗುತ್ತೆ. ಸೆಪ್ಟೆಂಬರ್ 2ರವರೆಗೂ ಕೂಡ ಮಳೆರಾಯ ಅಬ್ಬರಿಸಲಿದ್ದಾನೆ. 2 ಚಂಡಮಾರುತ 83 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ. ಕರ್ನಾಟಕ ಸೇರಿ ಈ ರಾಜ್ಯಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ. ಭಾರೀ ಮಳೆಯ ಎಚ್ಚರಿಕೆಯನ್ನು ಈಗ ಹವಾಮಾನ ಇಲಾಖೆ ನೀಡಿದೆ. ಪೂರ್ವ ಭಾರತದ ಹಲವೆಡೆ ಭೂಕುಸಿತ ಆಗುವಂತಹ ಸಾಧ್ಯತೆ ಕೂಡ ಇದೆ. ಪೂರ್ವ ಭಾರತದ ಹಲವೆಡೆ ಭೂಕುಸಿತ ಆಗುವಂತಹ ಸಾಧ್ಯತೆ ಇದೆ. ಇಂದು ಮತ್ತು ನಾಳೆ ಉತ್ತರ ಒಳನಾಡಿನಲ್ಲಿ ಬಲವಾದಂತಹ ಗಾಳಿ ಬೀಸಲಿದೆ. ಕರಾವಳಿ ಆಂಧ್ರ, ನಾಯಂ ಮತ್ತು ರಾಯಲಸೀಮಾ ಇಲ್ಲೆಲ್ಲ ಕೂಡ ಮಳೆ ಆಗಲಿದೆ. ಅಂದರೆ ಆಗಸ್ಟ್ 28ರಿಂದ 31ರವರೆಗೆ ಗಾಳಿ ಗುಡುಗು ಮಳೆಯಾಗಲಿದೆ. ಇಲ್ಲಿ ಇಂದು ರಾತ್ರಿ ತಮಿಳುನಾಡು, ಪುದುಚೇರಿಯಲ್ಲಿ ರಣಮಳೆಯಾಗಲಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಮಹಾಮಳೆಯ ಆರ್ಭಟವಾಗುವಂತಹ ಸಾಧ್ಯತೆ ಇದೆ. ಈ 18 ರಾಜ್ಯಗಳಲ್ಲಿ ರಣಭೀಕರ ಮಳೆಯಾಗುತ್ತೆ. ಕೆಲವೊಂದು ಕಡೆ ಭೂಕುಸಿತ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ಸೆಪ್ಟೆಂಬರ್ 2ರವರೆಗೂ ಕೂಡ ಅಬ್ಬರಿಸಿ ಬೊಬ್ಬೇರಲಿದ್ದಾನೆ ವರುಣದೇವ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ವರುಣ ಆರ್ಭಟ ಅಂತ ನೋಡೋದಾದ್ರೆ ಕರ್ನಾಟಕ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಮಧ್ಯಪ್ರದೇಶ ಹಾಗೂ ಹರಿಯಾಣ, ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ ಹಾಗೂ ಗೋವಾ, ಕೇರಳ, ಮಣಿಪುರ, ಮೇಘಾಲಯ ಹಾಗೂ ಮಿಜೋರಾಂ, ನಾಗಾಲ್ಯಾಂಡ್ ಹಾಗೂ ಒಡಿಶಾ ಇಲ್ಲೆಲ್ಲವೂ ಕೂಡ ಇನ್ನು ಮಳೆಯಾಗಲಿದೆ. ಅಂದರೆ ಈ 18 ರಾಜ್ಯಗಳಲ್ಲಿ ರಣಭೀಕರ ವರುಣನ ಆರ್ಭಟ ಆಗುತ್ತೆ. ಕೆಲವೊಂದು ಕಡೆ ಭೂಕುಸಿತ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ರಣಭೀಕರ ಜೋರು ಗಾಳಿ, ಮಳೆ, ಗುಡುಗು ಸಹಿತ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಈಗ ಸೂಚನೆಯನ್ನ ನೀಡಿದೆ. ಇಂದು ಮತ್ತು ನಾಳೆ ಉತ್ತರ ಒಳನಾಡಿನಲ್ಲಿ ಬಲವಾದಂತಹ ಗಾಳಿ ಬೀಸುತ್ತೆ. ಪೂರ್ವ ಭಾರತದ ಹಲವೆಡೆ ಭೂಕುಸಿತ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಈಗ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೊಟ್ಟಿರುವಂಥದ್ದು. ಅಂದರೆ 2 ಚಂಡಮಾರುತ ಆಗುತ್ತೆ. 83 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಆಗುತ್ತೆ. ಕೆಲವೊಂದು ಕಡೆ ಭೂಕುಸಿತ ಕೂಡ ಉಂಟಾಗುತ್ತೆ ಅಂತ ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನ ನೀಡಿದೆ. ನೋಡಿ, ಈ 18 ರಾಜ್ಯಗಳಲ್ಲಿ ರಣಭೀಕರ ಮಳೆಯಾಗಲಿದೆ. ಯಾವ್ಯಾವ ರಾಜ್ಯ ಅಂತ ನೋಡೋದಾದ್ರೆ ಕರ್ನಾಟಕ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಗೋವಾ, ಕೇರಳ, ಮಣಿಪುರ, ಮೇಘಾಲಯ ಹಾಗೂ ಮಣಿಪುರ, ಇನ್ನು ಮಿಜೋರಾಂ ಇದೆ. ಇನ್ನು ನಾಗಾಲ್ಯಾಂಡ್, ಒಡಿಶಾ ಇಲ್ಲೆಲ್ಲವೂ ಕೂಡ ರಣಭೀಕರ ಮಳೆಯಾಗುತ್ತೆ. ಇಲ್ಲಿ ಕರ್ನಾಟಕವನ್ನು ಸೇರಿಸಿ 18 ರಾಜ್ಯಗಳಲ್ಲಿ ರಣಭೀಕರ ಮಳೆಯಾಗುತ್ತೆ. ಕೆಲವೊಂದು ಕಡೆ ಭೂಕುಸಿತ ಉಂಟಾಗುತ್ತೆ. ಅಂದರೆ 83 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಆಗುತ್ತೆ. 2 ಚಂಡಮಾರುತ ಬರುತ್ತೆ. ಇದರಿಂದ ಕೆಲವೊಂದು ಕಡೆ ಅಂದರೆ ಪೂರ್ವ ಭಾರತದ ಹಲವೆಡೆ ಭೂಕುಸಿತ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಆಗಸ್ಟ್ 28ರಿಂದ 31ರವರೆಗೆ ಗಾಳಿ ಗುಡುಗು ಸಹಿತ ಮಳೆಯಾಗಲಿದೆ.